गुरुर्विष्णुः गुरुदेवो महेश्वरः गुरुसाक्षात् परब्रह्म तस्मै श्री सद्गुरु रूपरहितहिंसा योगीश्वर वीरधन्मज माता की जय. ವೇದಿಕನಲ್ಲಂಕಣಿಸಿದ ಪೂಜ್ಯರ ಕೆಲವರಿಗೆ ವಂದನ. ಇವತ್ತು ನಮ್ಮ ನಂದಿನಮ್ಮನವರು ಭಾರಿ ಕಷ್ಟ ತಗೊಂಡು ಎಲ್ಲ ಅಮ್ಮೋರ యొక్క ಹೆಸರು ಜಡಪ್ಮೂರ್ತಿಯವರ ಹೆಸರು ಉಳಿಲಿಕ್ಕೆ ಭಾರಿ ಕಷ್ಟ ತಗೊಂಡು ಎಲ್ಲ ಗುಡಿ ಕಟ್ಟಿದ್ದಾರೆ. ನಾನು ಬರಬೇಕು ಅಂತ ನಾವು ಒಂದು ಸಾರಿ ಬರ್ತೀನಮ್ಮ. ಆ ಗುಡಿ ಪ್ರಾರಂಭ ಕಾಲಕ ನೀವು ಮಾಡಿದ್ದು ಮಾಡಮ್ಮ ಅಮ್ಮವ್ರ ಆಶೀರ್ವಾದನಿ ಅವ್ರಿಗೆ ಹೇಳಿದ್ವಿ. ಆ ಪ್ರಕಾರ ಅವ್ರ ಎಷ್ಟೋ ಕಷ್ಟ ತಗೊಂಡಾರ. ಆ ಕಮಿಟಿಯವರು ಎಲ್ಲರೂ ಕೂಡಿ ಎಲ್ಲ ನಿರ್ಮಾಣ ಮಾಡಿದರು. ಯಾರ್ಯಾರು ಏನು ಕೊಟ್ಟಿದ್ರು ಅವ್ರಿಗೆಲ್ಲ ಅಮ್ಮವ್ರ ಆಶೀರ್ವಾದ ಇರ್ತದೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಮುತ್ತೆಯವರು ಇದ್ದಾರೆ. ಜಡಪ್ಮುತ್ತೆಯವರು ಅವರು ಬಸವರಾಜ ಗೌಡನಿ ಶಾಪುರದಾಗ ಇರ್ತಾನೆ. ಅವರಿಬ್ಬರು ಬಂದು ಅಮ್ಮವ್ರಿಗೆ ಕೇಳಿದರು, ಅಮ್ಮ ಅಲ್ಲಿ ಎಲ್ಲ ಭಾಳಷ್ಟು ಭೂಮಿ ಅದ, ಅವೆಲ್ಲ ಕೊಡ್ತಾರೆ ಮುತ್ತೆಯವರು ಅಮ್ಮವ್ರ ಹೆಸರು ಮೇಲೆ ಕೊಡ್ತಾರಂತಮ್ಮ. ಅಮ್ಮವರು ಆಶ್ರಮ ಮಾಡಬೇಕು, ಅಮ್ಮವ್ರು ಕೊಟ್ಟಿರ್ತಾರಂತೆ. ಅಮ್ಮವ್ರು ನಾಕೇನು ಬೇಕಾಗಿಲ್ಲ, ಇದೆಲ್ಲ ಏನು ಬೇಕಾಗಿಲ್ಲ, ನಾನೇನೋ ತಪಸ್ಸು ಮಾಡ್ಕೊಳ್ಲಿಕ್ಕೆ ಬಂದೀನಿ, కానీ ಆಶ್ರಮ ಮಾಡಬೇಕು ಅದು ಮಾಡಬೇಕನ್ನೋ ಉದ್ದೇಶ ನಮ್ಗೇನಿಲ್ಲ. ನಮ್ಗೇನು ಬೇಕಾಗಿಲ್ಲ. ನಾವು ಕೂಡ ಅಂದಿನಮ್ಮ ಅಷ್ಟು ದೂರ ಅದ ಏನಾದ ಅಲ್ಲೆಲ್ಲ ಹೆಂಗಿರ್ತದೋ ಏನಾಗ್ತದೋ ಅಲ್ಲೆಲ್ಲ ಒಂದು ಸ್ವಲ್ಪ ಕಷ್ಟ ಇರ್ತದನ್ನು ಸ್ವಲ್ಪ ಹೇಳಿದ್ದೀವಿ. ಬೇಡಮ್ಮ ಬೇಡ, ಇವರು ಒಪ್ಪೇದು ಬೇಡ అని ಕೂಡ ನಾವು ಕೂಡ ಅಮ್ಮವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಆದರೆ ಜಡಪ್ಮುತ್ತೆಯವರು ಬಿಡಲಿಲ್ಲ ಅಮ್ಮವ್ರಿಗೆ. ಅಮ್ಮವರೇ ನಮ್ಮ ಗುರು, ಅಮ್ಮವರೇ ನಮ್ಮ ತಾಯಿ. ಅಮ್ಮವ್ರು ಬಿಟ್ಟು ನಾವು ಯಾರಿಗೂ ಕೊಡಲ್ಲ, ಯಾರಿಗೆ ಕೊಡ್ತೇವೆ ಸರಿಯಾದ ನಡೆಸಲ್ಲ. ಅಮ್ಮವರೇ ನಡೆಸಬೇಕನಿ ಶರಣಾಗಿ ನಾವು ಅಮ್ಮ ಪಾದಕ್ಕೆ ಇರ್ತೀನಿ. ನಮ್ಮದ ಮೇಲೆ ಅಮ್ಮವರು ಒಪ್ಪಿಕೊಂಡಾರ. ಆವಾಗ ನಮ್ಮ ಗೋವಿಂದರಿದ್ದವರು ಅಮ್ಮ ಭಕ್ತರಾರ. ಅವರೆಲ್ಲ ಅದೆಲ್ಲ ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಅಮ್ಮವ್ರ ಹೆಸರು ಮೇಲೆ ಮಾಡಿ ಇವೆಲ್ಲ ಒಂದು ಟ್ರಸ್ಟ್ ಮಾಡಿದ್ರು. ನಮ್ಮ ಮೇಲೆ ಒಂದು ಸಿದ್ದರಾಮ ಸಾಹೇಬರು ಅವರೆಲ್ಲ ಕೂಡಿ ಒಂದು ಒಳ್ಳೆ ಟ್ರಸ್ಟ್ ಮಾಡೀನಿ. ಎಲ್ಲ ನಡೆಸ್ತಾ ಇದ್ದಾರೆ ಅಮ್ಮವ್ರ ಆಶೀರ್ವಾದದಿಂದ. ಇದೆಲ್ಲ కానీ ಅಮ್ಮವ್ರಿಗೆಲ್ಲ ಅಮ್ಮವ್ರು ಈ ಆಶ್ರಮಗಳು ನಮಗೆ ಸಂಬಂಧ ಇಲ್ಲ, ಏನೂ ಇಲ್ಲ. ನಮ್ಗೆ ಏನು ಬೇಕಾಗಿಲ್ಲ. ನಾವು ಗುರುವಲ್ಲ ಇವನಲ್ಲ. ಅಮ್ಮವ್ರು ಹೀಗೆ ಸಾಧಾರಣವಾಗಿ ಅಂತಾರೆ, ನಾವು ಗುರುವಿಲ್ಲ, ನಾವು ಯಾರಿಗೂ ಶಿಷ್ಯರಿಲ್ಲ అని ಅಮ್ಮವ್ರು ಅಂತಾರೆ. ಅದಷ್ಟು ಸಾಮಾನ್ಯವಾಗಿ ನಡೆಸ್ಯಾರ. ಎಲ್ಲರಿಗೂ ಗೊತ್ತಾಗಲ್ಲ ಇಡೀ ಕರ್ನಾಟಕದಲ್ಲಿ, ಇಡೀ ಪ್ರಪಂಚದಲ್ಲಿ ಅಮ್ಮವ್ರಿಗೆ. కానీ ಅಮ್ಮವ್ರು ಎದಕ್ಕೆ ಬಂದಾರ అనేది 3 ಮಹಾನರು ಹೇಳೇರು ಮುಂದೆ ಅಮ್ಮವ್ರು ಅಂದ್ಕೊಂಡು. ಫಸ್ಟು మన ಹುಮ್ನಾಬಾದು ದತ್ತಾತ್ರೇಯ ಮಾಣಿಕ್ಯ ಪ್ರಭು ಪೀಠಾಧೀಶರು ಬಂದು ಯಾನಗುಂದಿಗೆ ಬಂದು ಅವರು ಧ್ಯಾನದಾಗ ಕುಂತು ಅಲ್ಲಿ ಒಂದು ರಾಮಗುಂಡಾಗ ರಾಮನು ಬಾಣ ಹಾಕಿ ಏನೋ ನೀರು ತಂದಾಗ ಚರಿತ್ರೆ ಹೇಳ್ತಾರೆ. ಅಲ್ಲಿ ಕಟ್ಟ ಮೇಲೆ ಕುಂತು ಧ್ಯಾನ ಮಾಡ್ಕಾಲ್ಗ ಅಮ್ಮವ್ರದ್ದು ದೃಷ್ಟಾಂತ ಆಗಿದೆ. ದೃಷ್ಟಾಂತ ಆಗಿ 6 ತಿಂಗಳ ಒಳಗೆ ಒಬ್ಬ ಮಹಾವ್ಯಕ್ತಿ ಯಾನಗುಂದಿಗೆ ಬರ್ತಾರ. ರಾಮರೆಡ್ಡಿ ಪಟೇಲು ನೀವು ಕಾಯ್ಕೊಂತ ಕೂಡಬೇಕು, ಅವಾಗ ನಾವು ತಿಳಿಸಿರ ಆ ವ್ಯಕ್ತಿ ಬಂದಾಗ ಅಂತ ತಿಳಿಸ್ತಾರೆ. ಒಳ್ಳೆ 6 ತಿಂಗಳವರೆಗೆ ಅವ್ರು ಬಂದಾರ. ಅಮ್ಮವ್ರು ನೋಡಿದರು. ನೋಡಿದ ಮೇಲೆ ಅಮ್ಮವರು ಇಬ್ಬರು ತಪಸ್ಸಾಗ ಕುಂತಾರ. ಈಗ ಅಮ್ಮವ್ರು ಗಂಟಾಲಿಗೆ ಹಚ್ಚಿ ತಪಸ್ಸು ಮಾಡ್ತಾ ಇದ್ದಾರೆ. ಈಗ 11 ದಿನ 12 ದಿನ ಹಂಗ ಅಮ್ಮವ್ರು ಪರೀಕ್ಷೆ ಮಾಡಿಕೊಂಡು ಅವರು ಪೀಠಾಧೀಶರು ಅಪ್ಪ ಸಾಹೇಬ್ ಮಹಾರಾಜರು ಅಮ್ಮಕ್ಕೆ ಶರಣಾಗಿದ್ದಾರೆ. ಆಮೇಲೆ ಒಬ್ಬರು ಪಗಡಾಕಿಷ್ಟೇನೋ ಒಬ್ಬ ಮಹಾತ್ಮ ಅವರು ಒಂದು ಸಾರಿ ದಾರಿಗುಂಡ ಹೋಗ್ತಾ ಈ ಬಿಟ್ಟ ಮೇಲೆ ಒಬ್ಬ ಮಹಾವ್ಯಕ್ತಿ ಬರ್ತಾನ. ಆದಿಶಕ್ತಿ ಅಂಜನೇಯಮಣಿ ದೇವಿ ಭಾವನಾಮ ಸಂವತ್ಸರದಾಗ ಹುಟ್ಟದ. ಅವರು ಈ ಬಿಟ್ಟಕ್ಕೆ ಬರ್ತಾರ. ಬಂದು ಅವಾಗ ಗುಡಿ ಗುಂಡಾರ ಎಲ್ಲ ಮಾಡ್ತಾರ. ಅವ್ರ ಕಡೆಯಿಂದ ಪ್ರಪಂಚ ವ್ಯಾಪ್ತದಿಂದ ఒక సాంప్రదాయ బ్రాహ్మణ సంప్రదాయ ఒక సజ్జన సంస్కార అనేది ಬೆಳೆಸ್ತಾರೆ ಅಮ್ಮವ್ರನ್ನ చెప్పి ಅವರು ಕೂಡ ಹೇಳಿದರು. ಅದೇ ಎಲ್ಲರಿಗಂటే ಹೆಚ್ಚು ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆಸಿದ್ರು. ಆ ಕಾಲಜ್ಞಾನದಲ್ಲಿ 5ನೇ ಅಧ್ಯಾಯದಲ್ಲಿ ಅಮ್ಮ ಬಗ್ಗೆ ಸ್ಪೆಸಿಫಿಕ್గా ಬರೆಸಿದರು ಅన్నమాట. ಏನಂటే ಜನ್మ ಸೇವ್ಯಂ
ಭಕ್ತಿಪ್ರದಂ ಪ್ರದೋಷತೀರ್ಥಂ ಯಾನಗುಂದಿ. ಕರ್ನಾಟಕ ರಾಜ್ಯಂ ಕೇಶಭೂಷಣಂ ಎಂತ ಅದು ಬರ್ಸಿ 400 ವರ್ಷ ಆಗ್ಯದ. 400 ಕೆಳಗ ಕರ್ನಾಟಕ ರಾಜ್ಯ ಇಲ್ಲ. ಅವಾಗ ಮೈಸೂರು ರಾಜ್ಯದು ಏನೋ ಅವಾಗೆಲ್ಲ ಇದ್ದದ. ಮೈಸೂರು ಕರ್ನಾಟಕ ರಾಜ್ಯನೇ ಅವ್ರು ಬರ್ಸಿದ್ರು ವೀರಭದ್ರಿ ಅಂತ. ಈ ಬಿಟ್ಟ ಮೇಲೆ ಅಮ್ಮೋರು ಬಂದು ವೀರಧರ್ಮಜನ ಹೆಸರು ಮೇಲೆ ಬೆಳೆಸ್ತಾರ. ಅವರು ಮಾಮೂಲಲ್ಲ, ವಿರಾಟ್ ಸ್ವರೂಪ. ನಾವ್ಯಾಂಗನೋ ಅವರು ಕೂಡ ಹಾಗೆ, ನಾವು ಅವರು ಒಂದೇನು ಕೇಳಿಸ್ತಾ ಇದ್ದೀವಿ. ಇದೆಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಮುಂದಕ್ಕೆ ಬ್ರಹ್ಮ ಸಾಂಪ್ರದಾಯಿಕ ಮಾಡ್ತಾರ. ಇಡೀ ಪ್ರಪಂಚದಲ್ಲಿ ಬ್ರಹ್ಮ ಸಾಂಪ್ರದಾಯಿಕ ಮಾಡ್ತಾರ. ಮಾಮೂಲಲ್ಲ. ಇದೆಲ್ಲ ತಿಳ್ಕೊಂಡು ನಡ್ರಿ, ಎಲ್ಲಕ್ಕೂ ನೀವು ಮುಕ್ತಿ ಬರ್ತದ. ಯಾರು ತಿಳ್ಕೊಂತಾರೋ ಅವ್ರಿಗೆಲ್ಲ ಮುಕ್ತಿ ಬರ್ತದೆ. ವೀರಭದ್ರೇಶ್ವರ ಸ್ವಾಮಿ ತಮ್ಮ ಕಾಲಜ್ಞಾನದಲ್ಲಿ ಎಲ್ಲ ಬರ್ಸಿದ್ರು. కానీ ಎಲ್ಲರೂ ಕೂಡ ತಿಳ್ಕೊಂಡ್ರು. మన ಕರ್ನಾಟಕ ರಾಜ್ಯ ಪುಣ್ಯಭೂಮಿ, ಶರಣಭೂಮಿ. ಈ ಶರಣಭೂಮಿಗೆ ಅಮ್ಮೋರು ಬಂದಿರು, ಎಲ್ಲರ ಶರಣರು ಬಂದಿರು. ಅಮ್ಮೋರು ಜಡಪುತ್ತೆ ತಾತಕ್ಕೆ ಏನು ಹೇಳಿದರು, ಮುಂದಕ್ಕೆ ಜಡಪುತ್ತೆ ಎಲ್ಲ ಬಸವಾದಿ ಶರಣೆಲ್ಲರೂ ಬೆಟ್ಟಕ್ಕೆ ಬರೋರಾರ, ಅವರು ಬಂದ ಮೇಲೆ ಧರ್ಮ ನಿಲ್ಲಿಸ್ತಾರ, ಧರ್ಮ ಸಂಸ್ಥಾಪನ ಆಗ್ತದ, ಈ ಪಾಪ ಎಲ್ಲ ನಾಶನ ಹೋಗ್ತದ, ಬಾರಾಣಕ್ಕೆ ಹೋಗಿ ಚಾರಾನೇ ಉಳಿತಾರ. ಈಗ ಕರೆಯನ್ನು ತಿಳಿಸ್ಕೊಡಿ. ಅದೇ ಜಡಪುತ್ತಿಯವರು ಅವಾಗ ಶಿವಾಲಯದಲ್ಲಿ ಕೂಡ ಸ್ವಲ್ಪ ಜನ ರುದ್ರ ನಿಲ್ಲಿಸ್ತು ಪೂಜೆ ಕೂಡ ಮಾಡಿದರು. ಮಾಡಿದ ಮೇಲೆ ಅವರು ಕೂಡ ಅಮ್ಮೋರು ಹೇಳಿದ್ದಾರೆ ಅನ್ನೋಟ. ಈ ಪ್ರಕಾರ ಅಮ್ಮೋರು ಏನಂತಾರೆ ಅಂದರೆ, ಸ್ವಲ್ಪ ಸಮಯ ಬರ್ತಾ ಇದ್ದಾಗ ನಾವು ಅನುಷ್ಠಾನ ಹೋಗ್ತೀವಿ, ನಾವು ಹೊರಗೆ ಇರಬಾರ್ದು. ಆ ಟೈಮ್ ಹಂಗೆ ಇದ್ದಾಗ ನಾವು ಮಳೆ ಏನಾಗ್ತದಂತೆ, ಯುದ್ಧ ಬಂದೇ ಬರ್ತದ. ಯಾರು ನಿಂದಿಸಿಗೆ ಬರಂಗಿಲ್ಲ. ಯಾರೈತೆ ಭಕ್ತರು ಇರ್ತಾರೋ, ಎವರು ಅಹಿಂಸಾ ತತ್ವದಾಗ ನಡೆಸ್ತಾರೋ, ಎವರು ಬ್ರಹ್ಮ ಸಂಪ್ರದಾಯಕ್ಕೆ ನಡೆಸ್ತಾರೆ, ಅವರೇ ಉಳಿತಾರ. మళ్ళీ శరణుల కూడి ధర్మరాజ్య పాలన చేస్తారు. ఆయన ಹಿಂಗೆ ಆಗ್ತದ ಅಂತರೂ ತಿಳ್ಕೊಂಡು ಅಹಿಂಸಾ ತತ್ವ ಇಡೀರಿ. ದೇವ್ರ ಹೆಸರು ಮೇಲೆ ಎಲ್ಲ ಕುರಿ ಎಲ್ಲ ಕೊಯ್ತಾ ಇದ್ದಾರೆ. ಇದೆಲ್ಲ ಮಹಾಪಾಪ. ದೇವರು ಏನು ತಿನ್ನಲ್ಲ, ದೇವತೆ ಏನು ತಿನ್ನಲ್ಲ. ಅವರು ದೇವತ ಮಕ್ಕಳೇ ಎಲ್ಲರೂ. ಆ ಮಕ್ಕಳನ್ನ ಅವರು ಕರ್ಕೊಂತಾರ. ಇದೆಲ್ಲ ತಪ್ಪಾಗಿ ಎಲ್ಲ ಕುರಿ ಕಡಿತಾ ಇದ್ದಾರ. ಮಹಾಪಾಪಕ್ಕೆ ಹೋಗ್ತಾ ಇದ್ದಾರ. ಒಂದು ಮಾನವ ಜನ್ಮ ಬರಂಗಿಲ್ಲ, ಒಳ್ಳೆಯ ಜನ್ಮ ಬರಂಗಿಲ್ಲನೇ ಅಮ್ಮೋರು ಎಷ್ಟು ಹೇಳ್ತಾ ಇರ್ತಾರ. ಅಲ್ಲಿ ಅಮ್ಮೋರು ತತ್ವ ತಗೊಂಡು ಈಗ ನಮ್ಮ ವಿನಂತಿ ಏನಂತೆ, ಎಲ್ಲ ಸಾಧುಗಳು, ಸತ್ಪುರುಷರು, ಸಂತರು ಹಿಮಾಲಯ నుంచి ಕನ್ಯಾಕುಮಾರಿದಾಗ ಯಾರಿದ್ದಾರೋ ಅವರೆಲ್ಲರೂ ಶರಣುಲೆಂತ ಒಂದಾಗಿ ಯಾರಾಗುಂದಿ. ಅಮ್ಮೋರು ಒಂದು ಸಮುದ್ರ ಅಂಗ. ಯಾಕಂದರೆ ತಪಸ್ಸಲ್ಲಿ ತಪಸ್ಸಿಂದ ತುಂಬ ತಪಸ್ಸಾಗ ಮಾಡಿದರು. ಅವ್ರ ಅಮ್ಮ ತಪಸ್ಸಾಗ ಇದ್ದಾಗ ಏನಾಗ ಸೂರ್ಯ, ಚಂದ್ರ, ನಕ್ಷತ್ರ ಅಂತ ತಾನೇ ಆಗಿಬಿಟ್ಟಾರೆ. ఇంకా ಏನన్నారు, ಅಮ್ಮ మీరు ಲಿಂಗದಾಗ ಕೂಡ್ತೀನಿ ಅಂತಾರ. ಕೂಡ್ತಿ ಇದೆಲ್ಲ ನೋಡೋರು ಅವರು ಏನವರು ಇದಂತ ಯಾಕಮ್ಮ ಇದೆಲ್ಲ ಮತ್ತೆಲ್ಲ ಕಷ್ಟ ಆಗ್ಕೊಳ್ತೀವಿ ತಂಪಿದೋರ್ತಿ ಅದಂತೆ ಅಮ್ಮನ. ಅದು ಹಾಗೆ ಆಗ್ತದ. ಕೋಟಿಲಿಂಗನೇ ಒಂದು ಕಾರ್ಯಕ್ರಮ ಕೂಡ ಅಮ್ಮವರು ಸ್ಟಾರ್ಟ್ ಮಾಡಿದ್ರು. ಅದು ಕೂಡ ಎಲ್ಲ ಹಾಗೆ ಆಗ್ತದ. ಇದೆಲ್ಲ ಧೈರ್ಯದಿಂದ ದೇವ್ರು ಮಾಡ್ಕೊತಾರ. ಇದು ಅಧೈರ್ಯ ಪಡಬಾರ್ದು. ದೇವ್ರ ಮೇಲೆ ವರ್ಗ ಬರ್ತಾರ. ಯಾವಾಗ ಬರ್ತಾರಂತೆ, ಯಾರಾನ ಬಾಗಿ ಉಳಿತಾರ, ಅವಾಗ ಬರ್ತಾರ. ಈಗ ದೇವ್ರು ವರ್ಗ ಬಂದಾರಂತೆ ಎಲ್ಲರೂ ಕೇಳೋರೇ ಇರ್ತಾರ, ಕೇಳಲ್ಲ ಯಾರು ಅಂತ ಸಮಯ ಬರ್ತದ. ಅಂದರೆ ಎಲ್ಲರೂ ಧರ್ಮ, ಅಹಿಂಸಾ, ಸತ್ಯ, ಧರ್ಮ ಅದು ಪ್ರಾಮುಖ್ಯತೆ ತಿಳ್ಕೊಂಡು ನಡೀಬೇಕನೆ ಅಮ್ಮವ್ರು ಆದೇಶ ಕೊಟ್ಟಿದ್ದರಾಟಿ. ಜಗತ್ತಲ್ಲಿ ಎಲ್ಲ ಸಾಧು ಸತ್ಪುರುಷ ಧರ್ಮ ಇರ್ತದ. ಎಲ್ಲರೂ ಒಂದಾಗಿ ಯಾನಾಗುಂದಿ ಚೇತನೇ ಅಮ್ಮ యొక్క ಸ್ಥಾನವೇ ಒಂದು ಕಾರ್ಯಸ್ಥಾನದ ಇಟ್ಕೊಂಡು ಎಲ್ಲ ಧರ್ಮ ಪ್ರಚಾರ ಮಾಡಿ మన యొక్క హిందుత్వ ధర్మాన్ని మన యొక్క సనాతన ధర్మాన్ని అందరూ కూడా నిలపాలని నేను కోరుకుంటున్నాను. అదే బసవాది శరణులంతా వచ్చే సమయం ఉందని ఆయన అమ్మగారు అన్నారు. అందుకనే బసవన్న వాళ్ళందరూ కూడా మన గుట్ట మీదకి వచ్చినప్పుడు ಎಲ್ಲರೂ ಒಂದಾಗ್ತಾರೆ ನಾಯನ. ಆವಾಗ ಬಸವಣ್ಣವ್ರಿಗೆ ಸಂತೋಷ ಆಗ್ತದೆ. ಅವರು ತಾಂಡವ ಮಾಡ್ತಾರ. ನಂದಿಮುಖ ಪರಮಾನಂದಂ ನಂದಿತಾನಂದ ಮಂದಿరం. నందీశ్వరుని ముఖాన్ని అందరూ కూడా ఉందై ఈ జగత్తులో మానవ ధర్మాన్ని, సత్య ధర్మాన్ని, శరణు ధర్మాన్ని అంతా నిలిపేదానికి టైం వస్తుందైనా అందరూ
ಗಟ್ಟಾಗಿ ಕೇಳಿಕೊಂಡು ನಡೀಬೇಕನ್ನ ಅಮ್ಮೋರು యొక్క ವಿನಂತಿ కాబట్టి ಎಲ್ಲರೂ ಕೂಡ ಅಮ್ಮೋರು ತತ್ವದಾಗ ನಡೆಸ್ತು ಸುಖ ಪಡಬೇಕని ನಮ್ಮ ವಿನಂತಿ.